ಕಲಬುರಗಿ ನಗರದ ಜಯದೇವ ಹೃದ್ರೋಗ ಆಸ್ಪತ್ರೆ ಹತ್ತಿರ ಬಸವರಾಜ ಬಡದಾಳ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಹಾಗೂ ಅಭಿಷೇಕ್ ಪಾಟೀಲ್ ಹಾಗೂ ಬಸವರಾಜ ಬಡದಾಳ್ ಸೇರಿದಂತೆ ಅನೇಕರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇವತ್ತು ಕಲಬುರಗಿ ನಗರದ ಮಧ್ಯಭಾಗದಲ್ಲಿರುವ ಜಯದೇವ ಆಸ್ಪತ್ರೆ ಎದುರುಗಡೆ ಏನು ಉದ್ಯಾನವನ ಆವರಣದಲ್ಲಿ ಇವತ್ತು ಬಸವರಾಜ ಬಡದಾಳ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಆಚರಿಸ್ತಾರೆ. ಬಸವರಾಜ ಬಡದಾಳ್ ಅವರು ಯಾವಾಗಲೂ ಕೂಡ ಸದಾ ಜನರ ಬಗ್ಗೆ ಸದಾ ಎಲ್ಲ ಸಮಾಜದ ಜೊತೆಗೆ ಒಳ್ಳೆ ಪ್ರೀತಿ ಬಾಂಧವ್ಯ ಇಟ್ಕೊಳ್ಳುವಂಥ ವ್ಯಕ್ತಿ ಬಸವರಾಜ ಬಡದಾಳ್ ಅವರು. ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಭಾಳ ಎಲ್ಲರಿಗೆ ತೆಗೆದುಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮ ಆಚರಿಸಿದ್ದಾರೆ. ಹಾಗೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗಬೇಕಾದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಮಾತ್ರ ಸಾಧ್ಯ ಅದ. ಹಾಗೂ ಏನು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋದಲ್ಲಿ ಯಶಸ್ವಿ ಆಗಬೇಕು. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗಬೇಕಾದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ಮುಂದಿನ ದಿನಗಳಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವಂಥ ನಮ್ಮ ಮಕ್ಕಳು ಆಗಬೇಕು. ಹಾಗೂ ಇವತ್ತು ಏನು ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ, ಇಡೀ ನಗರದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಭಾಳ ಅದ್ಧೂರಿಯಾಗಿ ಆಚರಣೆ ನಡೆದಿದೆ. ಹಾಗೂ ಇವತ್ತು ಬಸವರಾಜ ಬಡದಾಳ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಎದುರುಗಡೆ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದರೆ ಬಸವರಾಜ ಬಡದಾಳ್ ಕೂಡ ಎಲ್ಲ ಸರ್ವ ಜನಾಂಗದ ಜೊತೆಗೆ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯದಿಂದ ನಡೆದುಕೊಳ್ಳುವಂಥ ವ್ಯಕ್ತಿ ಬಸವರಾಜ ಬಡದಾಳ್ ಅವರಾಗಿದ್ದಾರೆ. ಹಾಗೂ ಎಲ್ಲರ ಜೊತೆಗೆ ಭಾಳ ಅನನ್ಯವಾಗಿರುವಂಥ ವ್ಯಕ್ತಿ ಬಸವರಾಜ ಬಡದಾಳ್ ಅವರು. ಇವತ್ತು 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿದೆ. ಹಾಗೂ ಎಲ್ಲ ಅವರ ಜೊತೆಗಿರುವ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ಜಿಲ್ಲಾ ಅಧ್ಯಕ್ಷರು ಬಸವರಾಜ ಬಡದಾಳ್ ಅವರು ಅವರ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಅವ್ರಿಗೆ ಅವರ ಆ ಕಾರ್ಯಕ್ರಮಕ್ಕೆ ನಾನು ಹಾಗೂ ನಮ್ಮ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರ ಸುಪುತ್ರರಾದ ಶರಣ ಪಾಟೀಲರು ಹಾಗೂ ಭಾಳಷ್ಟು ನಮ್ಮ ಇವರು ಚೌಧರಿ ಸಾಹೇಬರು ಹಾಗೂ ಸಾಕಷ್ಟು ಎಲ್ಲ ಗಣ್ಯರು ಇವತ್ತು ಆಗಮಿಸಿದ್ದಾರೆ. ನಾನು ಇನ್ನೊಮ್ಮೆ ದೇಶದ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಶುಭಾಶಯಗಳು ಕೋರಿ ಎಲ್ಲರಿಗೂ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವ್ರು ಕೊಟ್ಟು ಕಾಪಾಡಲಿ ಅಂತಂದೇಳಿ ಹಾರೈಸಿ ಎರಡು ಮಾತು ಮುಗಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಎಲ್ಲ ಕಲಬುರಗಿ ಜನತೆಗೆ, ನಮ್ಮ ತಂದೆಯವ್ರ ಪರವಾಗಿ, ನಮ್ಮ ಕುಟುಂಬ ಪರವಾಗಿ ಹಾಗೂ ಮುಲಿಗೆ ಸಾಹೇಬ್ರ ಪರವಾಗಿ ಎಲ್ಲರ ಪರವಾಗಿ ನಾನು ಎಲ್ರಿಗೂ ಅಭಿನಂದನೆ ಹೇಳ್ತೀನಿ. ಇವತ್ತು ಗುಲ್ಬರ್ಗದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ಕೆಲವಾರು ಕಡೆ ನಾವು ಹೋಗಿ ಅನ್ನಸಂತರ್ಪಣೆ ಮಾಡಿದ್ದೀವಿ. ಈಗ ನಮ್ಮ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ಬಸವಣ್ಣವ್ರದ್ದು ಏನೋ ಸಂಘ ಇದೆ, ಅದರ ಒಂದು ನಾವು ಸಂತರ್ಪಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಇಲ್ಲಿಯೂ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಹೀಗೆ ಪ್ರತಿ ವರ್ಷ ಹೀಗೆ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಬಸವರಾಜ ಬಾಡಿಯಾಳ್, ಗಾಜಿಪುರ್. ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಸಮಿತಿ ನಾಗವಾರ ಬಣ್ಣ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ರ 130ನೇದು ಜಯಂತಿ ಉತ್ಸವ 35ನೇದು ಉತ್ಸವ ಪ್ರತಿ ವರ್ಷ ಹೆಂಗೆ ಮಾಡ್ತಿದ್ದೆವು ಈ ವರ್ಷವೂ ಹೆಚ್ಚಿಲಿಂದ ನಾವು ಎಲ್ಲ ಮಾಡಿದ್ದೆವು. ಆದಷ್ಟು ಬೇಗ ಅವಾಗ ನಮ್ಗೆ ಅವಕಾಶ ಸಿಗಲಿಲ್ಲ, ಸಾಹೇಬರು ಭಾಳ ಬಿಜಿ ಇರಲಿಂದು. ಈಗ ನಮ್ಗೆ ಅವ್ರದ್ರಕ್ಕಿಂತ ಹೆಚ್ಚಿಗೆ ಅವಕಾಶ ಸಿಕ್ಕಿ ನಮ್ಗೆ ಏನಾದಾರ MLA ಅವ್ರ ಮಗ ಶರಣಗೌಡವರು ಪುತ್ರಾದ ಬಂದಾರ, ಅದ್ರ ನೀಲಕಂಠ ಮುಲ್ಗೆ ಸಾಹೇಬ್ರೂ ಬಂದಾರ. ನಮಗೆ ಅದಕ್ಕಿಂತ ಭಾಳ ಖುಷಿಯಾಗ್ಯದ. ಅದಕ್ಕಾಗಿ ನಾವೆಲ್ಲರೂ ಸೇರಿಸಿ ನಮ್ಮ ಸಂಘಟನೆ ವತಿಯಿಂದ ಏನು ಮಾಡೋದದ ನಾವು ಮಾಡಿದೆವು. ಅದೇ ರೀತಿಯಿಂದ ಇವರೆಲ್ಲರದ್ದು ಆಶೀರ್ವಾದ ಸಹಕಾರ ಇದೇ ಥರ ಇತ್ತಂದರೆ ನಾವು ಹೆಂಗೆ ನಾವು ಬೆಳೀತೇವೆ ಅಂತಂದು ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬಿಡ್ತೀವಿ.